ಇವ್ರ ಮೇಲಿನ ಆರೋಪನ ಕಾಂಗ್ರೆಸ್ ಮಾಡ್ತಾ ಬಂದರು. ಅದರಲ್ಲೂ ರಾಹುಲ್ ಗಾಂಧಿಯವರು ಈ ದೇಶ ಕಂಡಂಥ ಅತ್ಯಂತ ಭ್ರಷ್ಟ ವ್ಯಕ್ತಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಅವರ ವಿರೋಧದಂಥ ಗೌರವ್ ಗೊಗೋಯ್ ಕಾಂಗ್ರೆಸ್ಸಿಗರು ಅವ್ರ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ, ಯುವಕರಿದ್ದಾರೆ, ಹೊಸ ನಾಡು ಕಟ್ಟುವುದರಲ್ಲಿ ಅತ್ಯಂತ ಭ್ರಷ್ಟರಿದ್ದಾರೆ, ಗಟ್ಟಿ ಮನಸ್ಸಿನವರು ಅನ್ನುವಂಥ ಪ್ರಚಾರ ಇಡೀ ಆಸಾಮ್ ತುಂಬ ನಡೆದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಹೀಗಾಗಿ ಇಬ್ಬರ ಮಧ್ಯದಲ್ಲಿ ಫೈಟ್ ಜೋರದ. BJP ಪರ ಇರೋದು ಜನ ಎಲ್ಲ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ, ನಮ್ಮದೇ ಇರ್ತದೆ, ನಾವು ಮೆಜಾರಿಟಿ ಆಗ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೇಮಂತ್ ಶರ್ಮಾ ಆಗಿರ್ಬೋದು, ಇನ್ನುಳಿದ ಅವ್ರ ಬೆಂಬಲಿಗರಾಗಿರ್ಬೋದು. ಅದೇ ಕಾಲಕ್ಕೆ ಈ ಕಾಂಗ್ರೆಸ್ಸಿನ ಪ್ರಯೋಜನ ಇಲ್ಲ, ಗೌರವ್ ಗೊಗೋಯ್ ಅವರು ಒಬ್ಬ ವಿಶ್ವಾಸಾರ್ಹ ವ್ಯಕ್ತಿ, ಅವ್ರು ಗೆಲ್ತಾರೆ ಅನ್ನುವಂಥ ಅವರು ಒಂದು ಲೆಕ್ಕಾಚಾರ ಹಾಕ್ತಾಯಿದ್ದಾರೆ. ಯಾಕಂದರೆ ಈಗ ಚುನಾವಣೆ ಮುಗಿದೋಗಿದೆ ಮತ್ತು ಆಲ್ರೆಡಿ ಅಲ್ಲಿ ವಾತಾವರಣವೂ ಅಲ್ಲಿ ಜನಕ್ಕೆ ಗೊತ್ತಾಗ್ತಾಯಿದೆ. ಮತ್ತು ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲೇ ಭಾಳಷ್ಟು ಪ್ರಮಾಣದಲ್ಲೇ ಆಸಾಮ್ ಮತ್ತು ಕೇರಳದಲ್ಲೇ ಬದಲಾವಣೆ ಆಗ್ತದೆ ಅನ್ನೋಂಥ ಮಾತು. ಬದಲಾವಣೆ ಅಂದರೆ ಯಾವುದು ಹಂಗಾದ್ರಲ್ಲೇ? ಕೇರಳದಲ್ಲಂತೂ LDF ಅದ, ಇಲ್ಲಿ UDF ಆಗ್ತದೆ ಅಂತ ಜನರ ಒಂದು ಅಭಿಪ್ರಾಯ. ಇದು ಆಗ್ತದೋ ಇಲ್ಲೋ ಮೇ 4ಕ್ಕೆ ಗೊತ್ತಾಗುವಂಥ ವಿಷಯ. ಆದರೂ ಚರ್ಚೆ ಮೇಲೆ ಚರ್ಚೆ ನಡೆದೇನು ಸುಳ್ಳಲ್ಲ. ಅದಕ್ಕಾಗಿ ಹೇಮಂತ್ ಶರ್ಮಾರ ಮೇಲೆ ಭ್ರಷ್ಟಾಚಾರದ ವ್ಯಕ್ತಿ, ಆ ವ್ಯಕ್ತಿನ ಕಿತ್ತು ಹಾಕಬೇಕು ಅಂತೇಳಿ ಜೋರ್ದಾರ್ ಅಂತ ಪ್ರಸಾರವನ್ನು ಗೌರವ್ ಗೊಗೋಯ್ ಜೊತೆಗೆ ನಮ್ಮ ರಾಹುಲ್ ಗಾಂಧಿಯವರು ಕೂಡಿ ಮಾಡಿ ಅದನ್ನು ಜೋರ್ದಾರಾಗಿ ಈ ಚುನಾವಣೆಗೆ ಒಂದು ರಂಗ ನೀಡಿದ್ದಾರೆ ಅನ್ನೋಂಥದ್ದು. ಅಲ್ಲಿ ಜನನು ಈ ಎಂಟಿನ ಗಮನಿಸಿ, ಅದರಲ್ಲೂ ಹೇಮಂತ್ ಶರ್ಮಾರ ಆಡಳಿತ ಕಂಡಂಥ ಅಲ್ಲಿ ಲೋಕಲ್ ಜನನು ಅವರಿಂದ ದೂರ